वासुदेवाय हरये परमात्मने प्रणताय क्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुमाद्यम् ईशं वन्दे भवद्भं अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಉದಂಕ ತಾನು ಪಾತಾಳ ಲೋಕಕ್ಕೆ ಹೋಗಿ ನಾಗಲೋಕಕ್ಕೆ ಹೋಗಿ ಅಲ್ಲಿ ತಕ್ಷಕ ಅಪಹರಿಸಿದಂತಹ ಕುಂಡಲವನ್ನು ತೆಗೆದುಕೊಂಡು ಪುನಃ ಗುರುಪತ್ನಿಗೆ ಅದನ್ನು ಸಮರ್ಪಣೆಯನ್ನು ಮಾಡ್ತಾನೆ. ಆ ಒಂದು ಪಾತಾಳದಲ್ಲಿ ನಾಗಲೋಕದಲ್ಲಿ ಅವನಿಗೆ ಒಂದು ವಿಚಿತ್ರವಾದಂತಹ ದೃಶ್ಯ ನೋಡ್ತಾನೆ. ಅವನು ಏನು ಅಂತ ಹೇಳಿದ್ರೆ, ತತ್ರ ಚ ಮಯಾ ದೃಷ್ಟೇ ಸ್ತ್ರಿಯೋ ತಂತ್ರೇ ಚಿರೋಪಿ ತಂತೋನ್ಪಟಂ ವಯಂತ್ಯೌ ತಸ್ಮಿನ್ ಚ ತಂತ್ರೇ ಕೃಷ್ಣಾಃ ಶ್ವೇತಾಶ್ಚ ತಂತವಃ ಕಿಂ ತತ್. ತಾನು ವಾಪಸ್ ಬಂದು ಗುರುಗಳ ಹತ್ರ ಆ ದೃಶ್ಯವನ್ನ ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡಿಕೊಂಡು ಏನಿದೆಲ್ಲ ಅಂತ ಹೇಳಿ ಕೇಳ್ತಾನೆ. ಏನು, ಒಂದು ದೊಡ್ಡ ಚಕ್ರ ಇದೆ, ಅದಕ್ಕೆ 6 ಜನ ಪುರುಷರು ಅದನ್ನು ತಿರುಗಿಸ್ತಾ ಇದ್ದಾರೆ. ಆ ಒಂದು ಚಕ್ರಕ್ಕೆ 360 ನೂಲುಗಳನ್ನು ಸುತ್ತಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ, 360 ಕಪ್ಪು ದಾರ, ಹಾಗೆ ಇನ್ನೊಂದು ಬಿಳಿ ದಾರ, ಹೀಗೆ 360 ಈ ರೀತಿಯಾದಂತಹ 2 ದಾರಗಳಿದ್ದಾವೆ. ಅದನ್ನು ಆ ಚಕ್ರಕ್ಕೆ ಸುತ್ತಿದ್ದಾನೆ. ಅದನ್ನು ಈ ಪುರುಷರು ತಿರುಗಿಸ್ತಾ ಇದ್ದಾರೆ. ಮತ್ತೆ ಆ ಚಕ್ರಕ್ಕೆ 12 ಅರಗಳಿದ್ದಾವೆ. ಈ ರೀತಿಯಾದಂತಹ ದೃಶ್ಯವನ್ನು ನೋಡಿದೆ. ಮತ್ತೆ ಅಲ್ಲಿ ಹೋದಾಗ ಅದರ ಪಕ್ಕದಲ್ಲಿ ಒಬ್ಬ ಮಹಾಪುರುಷನಿದ್ದಾನೆ. ಒಂದು ಕುದುರೆಯೂ ಕೂಡ ಇತ್ತು. ಅದನ್ನ ಕುದುರೆಯ ಮೇಲೆ ಒಬ್ಬ ಮಹಾಪುರುಷ, ಬಹಳ ಏನು ಅದಕ್ಕೆ ಹೇಳ್ತಾರೆ, ಅಶ್ವಶ್ಚ ಅತಿ ಪ್ರಮಾಣಯುಕ್ತ ಸಚಾಪಿಕ. ಅಶ್ವವು ಬಹಳ ದೊಡ್ಡದು, ಆ ಪುರುಷ ಕೂಡ ಬಹಳ ಮಹಾಗಾತ್ರದಲ್ಲಿ ಇದ್ದ. ಅಂತಹ ಒಂದು ಈ ದೃಶ್ಯವನ್ನು ನೋಡಿ, ಏನಿದೆಲ್ಲ, ನಾನು ಇದನ್ನು ನೋಡಿದೆ, ಏನಿದರ ಅರ್ಥ ಏನು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಗುರುಗಳು, ಮತ್ತೆ ಅವನು ದಾರಿಯಲ್ಲಿ ಹೋಗ್ಬೇಕಾದ್ರೆ, ನಾವು ಮೊನ್ನೆ ದಿವಸ ಚಿಂತನೆ ಮಾಡಬೇಕಾದ್ರೆ, ಅವನು ತನ್ನ ಗುರುಕುಲದಿಂದ ಪೌಷ್ಯರಾಜನ ಬಳಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ವೃಷಭದ ಮೇಲೆ ಕುಳಿದಂತಹ ಒಬ್ಬ ಪುರುಷ ಅವನಿಗೆ ಗೋಮಯವನ್ನ ಗೋಮೂತ್ರವನ್ನ ಸ್ವೀಕಾರ ಮಾಡಕ್ಕೆ ಹೇಳಿದ್ದ. ಅದನ್ನು ಹೇಳ್ತಾನೆ, ನಾನು ಹೋಗ್ಬೇಕಾದ್ರೆ ಈ ರೀತಿಯಾದಂಥ ಒಂದು ಘಟನೆ ನಡೀತು. ನಾನು ತಿನ್ನಲ್ಲ ಅಂತ ಹೇಳಿದೆ, ಆದ್ರೂ ಕೂಡ ನಿನ್ನ ಗುರುಗಳು ತಿಂದಿದ್ದಾರೆ, ಅದನ್ನು ನೀನು ತಿನ್ನು ಅಂತ ಹೇಳಿ ಅವನು ಹೇಳಿದ ಮೇಲೆ, ನಾನು ಗುರುಗಳು ಮಾಡಿದ ಮೇಲೆ ಶಿಷ್ಯ ಮಾಡದೇ ಇರೋದು ತಪ್ಪಾಗ್ತದೆ, ಆದ್ರಿಂದ ಅದು ಚಿಂತನೆ ಮಾಡಕ್ ಹೋಗ್ಲಿಲ್ಲ, ನಾನು ತಿಂದು ನಾನು ಮುಂದುವರೆದೆ ಅಂತ ಹೇಳಿ ಇಷ್ಟು ಘಟನೆಯನ್ನು ಹೇಳ್ತಾನೆ. ಈ ದೃಶ್ಯದ ಅರ್ಥಗಳೇನು ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಅದನ್ನ ಹೇಳ್ತಾರೆ. ತೇನೈವಂ ಉಕ್ತಃ ಉಪಾಧ್ಯಾಯ ಪ್ರತ್ಯುವಾಚ. ಈ ರೀತಿಯಾಗಿ ಶಿಷ್ಯ ಉದಂಕ ತನ್ನ ಗುರುಗಳಿಗೆ ಬೈದನಿಗೆ ಹೇಳಿದಾಗ ಬೈದನು ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಏತೇ ಸ್ತ್ರೀಯೋ ಧಾತ ವಿಧಾತ. ಇಬ್ಬರು ಸ್ತ್ರೀಯರಿದ್ದಾರೆ. ಇಬ್ಬರು ಸ್ತ್ರೀಯರು ಆ ನೂಲನ್ನ ಅದಕ್ಕೆ ನೇಯ್ತಾ ಇದ್ದಾರೆ ಚಕ್ರಕ್ಕೆ. ಅದು ಯಾರು ಅಂತ ಹೇಳಿದ್ರೆ, ಧಾತ ವಿಧಾತ ಅನ್ನುವಂತಹ ದೇವತೆಗಳು. ಅವರು ರಾತ್ರಿ ಹಗಲಿನ ಅಭಿಮಾನಿ ದೇವತೆಗಳವರು. ಇನ್ನು 360 ಏನು ದಾರ ಇದೆ, ಬಿಳಿ ಕಪ್ಪು, ಆ ದಾರಗಳು ರಾತ್ರಿ ಹಗಲುಗಳು. ಅದನ್ನ ಅವರು ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ಆ ಒಂದು ರಾತ್ರಿ ಹಗಲಿನ ರೂಪವಾದಂತಹ ಕಾಲಚಕ್ರದಲ್ಲಿ ಸಕಲ ಜೀವರನ್ನು ಕೂಡ ಅದಕ್ಕೆ ಸೇರಿಸ್ತಾರೆ. ಅಂದ್ರೆ ಅದರಲ್ಲಿ ಬದುಕುವಂತೆ ಮಾಡ್ತಾರೆ. ಏತೇ ಕೃಷ್ಣಾಸಿತಾಶ್ಚ ತಂತವಃ ತೇ ರಾತ್ರಿ ಅಹನಿ. ಆ ಒಂದು ಕೃಷ್ಣ ಅಂದ್ರೆ ಕಪ್ಪು ಮತ್ತು ಸಿತ ಬಿಳಿಯಾದಂತಹ ದಾರಗಳು, ಅದು ರಾತ್ರಿ ಹಗಲುಗಳು. ತದಪಿ ಚಕ್ರಂ ದ್ವಾದಶಾರಂ ಷಟ್ಕುಮಾರಾಃ ಪರಿವರ್ತಯಂತಿ ತೇ ಋತವಃ ಷಟ್. ಇನ್ನು ಆ ಚಕ್ರ ಅಂತ ಹೇಳಿದ್ರೆ, ಅದು ಒಂದು ವರ್ಷವನ್ನ ಸಂವತ್ಸರವನ್ನ ಸೂಚಿಸುವಂಥದ್ದು ಚಕ್ರ ಅನ್ನುವಂಥದ್ದು. ಅಲ್ಲಿರುವಂತಹ ಷಟ್ಟು ಕುಮಾರರು ಏನಿದ್ದಾರೆ, ಅಂದ್ರೆ 6 ಕುಮಾರರು ಅದನ್ನು ತಿರುಗಿಸ್ತಾ ಇದ್ದಾರೆ. ಆ 6 ಕುಮಾರರು ಯಾರು ಅಂತ ಹೇಳಿದ್ರೆ, ಷಟ್ಕುಮಾರಾಃ ಪರಿವರ್ತಯಂತಿ ತೇ ಋತವಃ ಷಟ್. ಅವರು 6 ಋತುಗಳು. ದ್ವಾದಶಾರಾಣಿ 12 ಮಾಸಾಃ. ಇನ್ನು ಆ ಅರಗಳು 12 ಅರಗಳು, ಚಕ್ರಕ್ಕೆ ಅರಗಳೇನಿದ್ದಾವೆ 12 ಅರ ಹೇಳಿದ್ದು 12 ಮಾಸಗಳು. ಸಂವತ್ಸರಷ್ಟ ಚಕ್ರಂ. ಇನ್ನು ಸಂವತ್ಸರ ಅನ್ನುವಂಥದ್ದು ಚಕ್ರ.
ಈ ರೀತಿಯಾಗಿ ನಮ್ಮ ಏನು ದಿನನಿತ್ಯದ ನಾವು ಜೀವನದಲ್ಲಿ ನಾವೇನು ಕಾಲಗಳನ್ನ ನಾವು ಒಂದು ವಿಭಾಗವನ್ನು ಮಾಡಿಕೊಳ್ತೇವೆ, ಆ ವಿಭಾಗವನ್ನ ಆ ದೃಶ್ಯದಲ್ಲಿ ನಮಗೆ ತೋರಿಸಿದ್ದಾರೆ ಅಂತೇಳಿ ಬೈದನು ತನ್ನ ಶಿಷ್ಯನಿಗೆ ಉಪದೇಶವನ್ನ ಮಾಡ್ತಾನೆ. ಆಮೇಲೆ ಅಲ್ಲಿ ಒಬ್ಬ ಪುರುಷ ಇದ್ದ ಅಂತ ಹೇಳಿ ನಾಗಲೋಕದಲ್ಲಿ. ಆ ಪುರುಷ ಯಾರು ಅಂತ ಹೇಳಿದ್ರೆ ಅವನು ಪರ್ಜನ್ಯ ಅಂದ್ರೆ ವರುಣ. ಅಲ್ಲಿರುವಂತಹ ಅಶ್ವ ಅನ್ನುವಂಥದ್ದು ಅದು ಅಗ್ನಿ ಅಶ್ವರೂಪದಲ್ಲಿ ಅಲ್ಲಿ ಇರ್ತಾನೆ. ಇನ್ನು ತಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಋಷಭದ ಮೇಲೆ ಕುಡಿದಂತಹ ಪುರುಷನನ್ನು ನೋಡಿರ್ತಾನೆ. ಆ ಪುರುಷ ಋಷಭ ಐರಾವತ, ಇಂದ್ರನ ವಾಹನವಾದಂತಹ ಐರಾವತ. ಮತ್ತೆ ಅದರಲ್ಲಿ ಕುಳಿತಂತಹ ಪುರುಷ ಅವನು ಇಂದ್ರ, ಐರಾವತದ ಒಡೆಯನಾದಂತಹ ಇಂದ್ರ. ಯೋ ಋಷಭ ತ್ವಯಾ ಪ್ರತಿದುಷ್ಟ ಸ ಐರಾವತಃ ನಾಮ ನಾಗರಾಜ ಯಶ್ಚೇನಂ ಅಧಿರೂಢ ಸ ಇಂದ್ರ ಯದಪಿತೆ ಪುರುಷಂ ಭಕ್ಷಿತಂ ತದಮೃತಂ. ಇನ್ನು ಅವನಲ್ಲಿ ಗೋಮಯವನ್ನ ತಿನ್ನಕ್ಕೆ ಹೇಳಿದ್ದರಿಂದ ಇಂದ್ರ ಪುರುಷ ಹೇಳಿದ್ದ ಅಂತ ಹೇಳಿ ಸ್ವೀಕಾರ ಮಾಡಿದ್ದ. ಆ ಗೋಮಯ ಏನು ಅಂತ ಹೇಳಿದ್ರೆ ಅದು ಅಮೃತ. ತದಮೃತಂ ತೇನ ಕಲ್ವಸಿ ನ ವ್ಯಾಪನ್ನ ತಸ್ಮಿನ್ ಲೋಕೆ ನದಸ್ಮಿನ್ ನಾಗಲೋಕೆ. ಆದ್ರಿಂದ ಇವನು ನಾಗಲೋಕಕ್ಕೆ ಹೋದ್ರು ಕೂಡ ವಿಷಪೂರಿತವಾದಂತಹ ವಾತಾವರಣ ಇರ್ತದೆ ಅಲ್ಲಿ, ಆದ್ರೂ ಕೂಡ ಉದಂಕ ಅಲ್ಲಿಗೆ ಹೋಗಿ ಬರ್ತಾನೆ. ಆದ್ರೆ ಅವನಿಗೆ ಏನಾಗುದಿಲ್ಲ, ವಿಷದಿಂದ ಯಾವುದೇ ರೀತಿಯಾದಂತಹ ದೇಹಕ್ಕೆ ಕ್ಲೇಶ ಅನ್ನುವಂಥದ್ದು ಆಗುದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಅವನು ಇಲ್ಲಿ ಸುರುವಿಗೆ ಆಶ್ರಮದಿಂದ ಹೊರಡಬೇಕಾದ್ರೆ ದಾರಿಯಲ್ಲಿ ಸಿಕ್ಕಂತಹ ಪುರುಷ ಕೊಟ್ಟಂತಹ ಗೋಮಯವನ್ನು ಸ್ವೀಕಾರ ಮಾಡಿದ, ಅಂದ್ರೆ ಅಮೃತವನ್ನು ಸ್ವೀಕಾರ ಮಾಡಿದ್ದಾದ್ರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಿಲ್ಲ ಅಂತ ಹೀಗೆ ಹೇಳಿ, ತಚಾಪಿ ಮಮ ಸಖೇಂದ್ರ. ಇನ್ನು ಆ ಪುರುಷ ಇಂದ್ರ ಯಾನಿದ್ದಾನೆ ಅವನು ನನ್ನ ಸಖ. ಬೈದನಿಗೆ ಇಂದ್ರ ಅವನು ಸಖನಾಗಿದ್ದಾನೆ, ಗೆಳೆಯನಾಗಿದ್ದಾನೆ. ಯಾಕೆಂತ ಹೇಳಿದ್ರೆ ಅಷ್ಟು ಯಜ್ಞದಿಂದ ಅವನನ್ನು ತೃಪ್ತಿಪಡಿಸಿದ್ದಾನೆ ಬೈದ. ಆದ್ರಿಂದ ತನ್ನ ಗೆಳೆಯನಾದ ಇಂದ್ರ ತದ ಅನುಗ್ರಹಾತ್ ಕುಂಡಲೆ ಅಭಿವೃಕ್ಷಿ ಪುನಃ ಅಭ್ಯಾಗದೋಸಿ. ಆದ್ರಿಂದಲೇ ಆ ಇಂದ್ರನ ಅನುಗ್ರಹದಿಂದಲೇ ನೀನು ಕುಂಡಲವನ್ನ ತೆಗೆದುಕೊಂಡು ಪುನಃ ನಮ್ಮ ಆಶ್ರಮಕ್ಕೆ ಬಂದು ಗುರುಪತ್ನಿಗೆ, ನನ್ನ ಪತ್ನಿಗೆ ಸಮರ್ಪಣೆಯನ್ನ ಮಾಡಿದ್ದಿ ಅಂತ ಹೇಳಿ ಹೇಳ್ತಾನೆ. ತತ್ ಸೌಮ್ಯ. ಇಲ್ಲಿ ಇಂದ್ರನ ಅನುಗ್ರಹ ಯಾವ ರೀತಿ ಅಂತ ಹೇಳಿದ್ರೆ, ಅವನು ಏನು ತಕ್ಷಕ ತಾನೊಂದು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಆ ಕುಂಡಲವನ್ನು ಅಪಹಾರ ಮಾಡಿರ್ತಾನೆ. ಅಲ್ಲಿಂದ ತಾನು ಅವನನ್ನ ಹಿಂಬಾಲಿಸಿಕೊಂಡು ಹೋಗ್ಬೇಕಾದ್ರೆ ಅವನು ಬಿಲದಲ್ಲಿ ಸೇರಿಕೊಂಡು ನಾಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಪುನಃ ಅವನನ್ನ ಹಿಂಬಾಲಿಸಬೇಕಾದ್ರೆ ಅವನ ಕೈಲಿ ಸಾಧ್ಯವಾಗ್ಲಿಲ್ಲ. ಆಗ ಇಂದ್ರ ತನ್ನ ವಜ್ರಾಯುಧದಿಂದ ತನ್ನ ಏನು ಆ ಉದಂಕ, ಅವನು ಬ್ರಹ್ಮಚಾರಿ, ಅವನ ಕೈಯಲ್ಲಿ ಏನು ದಂಡ ಇರುತ್ತದೆ, ಅದರಲ್ಲಿ ತನ್ನ ವಜ್ರಾಯುಧದ ಅಭಿಮಾನಿ ದೇವತೆಯನ್ನ ಕಳಿಸಿ ಆ ಬಿಲವನ್ನ ಕೊರೆಯಲು ಅವನಿಗೆ ಸಹಾಯ ಮಾಡಿ ಅವನು ನಾಗಲೋಕಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಮೊದಲು ಅಮೃತವನ್ನು ಕೊಟ್ಟು ಅನುಗ್ರಹ ಮಾಡಿದ, ಕೊನೆಗೆ ತನ್ನ ವಜ್ರಾಯುಧವನ್ನು ಕಳಿಸಿ ಅನುಗ್ರಹವನ್ನು ಮಾಡಿದ. ಹೀಗೆ ತನ್ನ ಗುರುಪತ್ನಿಗೆ ಗುರುಗಳಿಗೆ ಕೊಡಬೇಕಾದಂತಹ ಗುರುದಕ್ಷಿಣೆಯನ್ನು ಕೊಡುವುದಕ್ಕೆ ಇಂದ್ರ ತನ್ನ ಸಖನಾದಂತಹ ಬೈದನ ಶಿಷ್ಯನಾದಂತಹ ಉದಂಕನಿಗೆ ಸಹಾಯವನ್ನು ಮಾಡ್ತಾನೆ. ಹೀಗೆ ಈ ರೀತಿಯಾಗಿ ಉದಂಕ ತನ್ನ ಗುರುದಕ್ಷಿಣೆಯನ್ನ ಸಮರ್ಪಣೆಯನ್ನು ಮಾಡ್ತಾನೆ. ತತ್ಸೌಮ್ಯ ಗಮ್ಯತಾಂ ಅನುಜಾನೇ ಭಗವಂತಂ ಶ್ರೇಯೋ ಅವಾಪ್ಸಿ ಇತಿ ಅಂತ ಹೇಳಿ ಕೊನೆಯಲ್ಲಿ ಆ ಶಿಷ್ಯನಿಗೆ ಗುರು ಅನುಗ್ರಹವನ್ನು ಮಾಡಿ ನಿನಗೆ ಒಳ್ಳೆಯದಾಗಲಿ, ಶ್ರೇಯಸ್ಸಾಗಲಿ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾನೆ. ಮುಂದೆ ತಾನು ಗುರುಗಳ ಅನುಮತಿಯನ್ನು ಪಡೆದು ತನಗೆ ತಕ್ಷಕ ಈ ರೀತಿಯಾಗಿ ಉಪದ್ರ ಕೊಟ್ಟಿದ್ದಾನೆ, ಅದರಿಂದ ಅವನನ್ನು ಸಂಹಾರ ಮಾಡಬೇಕು, ಸರ್ಪ ಕುಲವನ್ನು ನಾಶ ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡು ತಾನು ಸೀದಾ ಹಸ್ತಿನಾವತಿಗೆ ಹೋಗ್ತಾನೆ. ಹಸ್ತಿನಾವತಿಗೆ ಹೋದಾಗ ಜನಮೇಜಯ ಅವನನ್ನು ಸ್ವಾಗತ ಮಾಡ್ತಾನೆ. ಆ ಜನಮೇಜಯನಿಗೆ ಬೈದ ಏನಿದ್ದಾನೆ ಋಷಿ, ಅವನಿಗೆ ವೇದ ಅಂತ ಹೇಳಿಯೂ ಕರೀತಾರೆ. ಅವನನ್ನ ಯಜ್ಞದ ಪುರೋಹಿತನನ್ನಾಗಿ ಸ್ವೀಕಾರ ಮಾಡಿರ್ತಾನೆ ಜನಮೇಜಯ ಮತ್ತು ಪೌಷ್ಯರಾಜ, ಇಬ್ಬರು ಕೂಡ ಸ್ವೀಕಾರ ಮಾಡಿರ್ತಾರೆ. ಅವನ ಶಿಷ್ಯನೇ ಈಗ ಉದಂಕ. ಅವನು ಹೀಗೆ ತಾನು ರಾಜನ ಬಳಿ ಹೋಗಿ ಅವನನ್ನ ಬೈತಾನೆ. ಏನ್ ಕೆಲಸ ಮಾಡ್ತಾ ಇದ್ದಿ, ಮಾಡಬೇಕಾದ ಕೆಲಸವನ್ನು ಬಿಟ್ಟು ಮಕ್ಕಳಂತೆ ನೀನು ಆಟ ಆಡ್ತಾ ಇದ್ದೀಯಲ್ಲ ಅಂತೇಳಿ ರಾಜನಿಗೆ ಬೈತಾನೆ. ಅವನಿಗೆ ತಲೆಬಿಸಿ ಆಗ್ತದೆ. ಅವನು ಹೇಳ್ತಾನೆ ರಾಜ ಜನಮೇಜಯ, ಅಹಂ ಪ್ರಜಾನಾಂ ಪರಿಪಾಲನೇನ ಸ್ವಂ ಶಕ್ತಧರ್ಮಂ ಪರಿಪಾಲಯಾಮಿ ಪ್ರಬ್ರೂಹಿ ಕಿಂಬ ಕ್ರಿಯತಾಂ ವಿಜೇಂದ್ರ ಶುಶ್ರೂಷರಸ್ಪದ್ಯ ವಚಸ್ತದೀಯಂ. ನಾನು ಪ್ರಜೆಗಳ ಪಾಲನೆ ಮಾಡುವುದೇ ರಾಜನ ಮುಖ್ಯ ಧರ್ಮ. ನನ್ನ ಮಕ್ಕಳಂತೆ ನಾನು ಪ್ರಜೆಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ. ಅಂತಹ ಒಂದು ಕೆಲಸ, ಇನ್ನೂ ಅದಕ್ಕಿಂತ ಹೆಚ್ಚಾದಂತಹ ಕೆಲಸ ನಾನು ಮಾಡದೇ ಇರುವಂಥದ್ದು ಏನು, ಅದನ್ನು ನನಗೆ ನೀನು ಹೇಳು ಅಂತೇಳಿ ಉದಂಕನ ಬಳಿ ಕೇಳ್ತಾನೆ. ಆಗ ತಾನು ಬಂದ ಕಾರಣವನ್ನ ರಾಜನಿಗೆ ತಿಳಿಸ್ತಾನೆ. ನಿನ್ನ ತಂದೆ ಪರೀಕ್ಷಿತ ರಾಜ, ಅವನು ಸಣ್ಣ ತಪ್ಪನ್ನ ಮಾಡಿದ್ದ. ಅದಕ್ಕೆ ಬಹಳ ದೊಡ್ಡದಾದಂತಹ ಶಾಪವನ್ನ ಶೃಂಗಿ ಮಹರ್ಷಿ ಕೊಟ್ಟಿದ್ರು. ಆ ಶಾಪವನ್ನ ಸತ್ಯ ಮಾಡಬೇಕು ಅಂತ ಹೇಳಿ ತಕ್ಷಕ
ಅವನನ್ನು ಸಂಹಾರ ಮಾಡಬೇಕು. 7 ದಿವಸದೊಳಗೆ ಪರೀಕ್ಷಿತನ ಹಾವು ತಕ್ಷಕ ಕಚ್ಚಿ ಅವನು ಸಾಯ್ಬೇಕು. ಆ ಶಾಪವನ್ನು ಸತ್ಯ ಮಾಡಬೇಕು ಅನ್ನುವ ವಿಚಾರದಿಂದ ತಕ್ಷಕ ಬರ್ತಾನೆ. ಬರಬೇಕಾದ್ರೂ ಕೂಡ ಬರೀ ಶಾಪವನ್ನ ಅದನ್ನ ಅಂದ್ರೆ ಅದನ್ನ ಪೂರೈಸಬೇಕು ಅನ್ನೋ ದೃಷ್ಟಿಯಲ್ಲಿ ತಕ್ಷಕ ಬಂದು ಹೋಗಿದ್ರು ಆಗ್ತಿತ್ತು. ಆದ್ರೆ ಅದೇ ರೀತಿ ಆ ರಾಜನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ತಕ್ಷಕನ ವಿಷವನ್ನು ಕೂಡ ಪರಿಹಾರ ಮಾಡುವಂತಹ ಒಬ್ಬ ವಿಷವೈದ್ಯವನ್ನ ಅವನು ಬರ್ತಾ ಇರ್ತಾನೆ. ಅವನನ್ನ ಇವನು ತಕ್ಷಕ ಬ್ರಾಹ್ಮಣ ವೇಷದಿಂದ ಬಂದು ದಾರಿಯಲ್ಲಿ ಸಿಕ್ಕಿದಾಗ ಪರೀಕ್ಷೆಯನ್ನು ಮಾಡ್ತಾನೆ. ಪರೀಕ್ಷೆ ಮಾಡಿದಾಗ ತಕ್ಷಕನ ವಿಷವನ್ನು ಕೂಡ ಅವನೊಂದು ಒಂದು ವೃಕ್ಷವನ್ನ ತೋರಿಸಿ ಮೊದಲೇ ಇವನು ಅದಕ್ಕೆ ತನ್ನ ವಿಷವನ್ನ ಮರಕ್ಕೆ ತಾನು ಪ್ರಯೋಗ ಮಾಡಿರ್ತಾನೆ. ಆ ವಿಷವನ್ನ ಪುನಃ ಮರವನ್ನ ಸತ್ತ ಮರವನ್ನು ಪುನಃ ಬದುಕಿಸ್ತಾನೆ. ಅದರಿಂದ ನಾನೀಗ ಕಚ್ಚಿದ್ರು ಕೂಡ ರಾಜ ಮತ್ತೆ ಬದುಕ್ತಾನೆ ಅಂತ ಹೇಳಿ ಅವನಿಗೆ ಗೊತ್ತಾಗಿ ಆ ತಕ್ಷಕನನ್ನ ಆ ಬ್ರಾಹ್ಮಣನ್ನ ಪುನಃ ವಾಪಸ್ ಕಳಿಸ್ತಾನೆ. ಅವನಿಗೆ ಬೇಕಾದಂತಹ ಪಾರಿತೋಷಿಕವನ್ನ ತಕ್ಷಕ ಕೊಟ್ಟು ಅವನು ವಾಪಸ್ ಕಳಿಸ್ತಾನೆ. ಹೀಗೆ ನಿನ್ನ ತಂದೆಯನ್ನ ಕೊಲ್ಲಬೇಕು ಅಂತ ಹೇಳಿಯೇ ಅವನು ಬಹಳ ಪಟ್ಟು, ಬರೀ ಕೇವಲ ಶಾಪ ಅಂತಲ್ಲ, ಆ ಒಂದು ದೃಷ್ಟಿಯಲ್ಲಿ ಅವನು ಬಂದಂತಹ ಒಬ್ಬ ವಿಷವೈದ್ಯನನ್ನು ಕೂಡ ವಾಪಸ್ ಕಳಿಸಿದ್ದಾನೆ. ಹೀಗೆ ನಿನ್ನ ತಂದೆಯನ್ನ ಈ ರೀತಿಯಾಗಿ ದುಷ್ಟ ಮನಸ್ಸಿನಿಂದ ತಕ್ಷಕ ಸಂಹಾರ ಮಾಡಿದ್ದಾನೆ. ಅದರಿಂದ ನೀನು ಈ ಒಂದು ಸರ್ಪಯಾಗವನ್ನ ಮಾಡಬೇಕು. ಸರ್ಪಯಾಗದ ಮೂಲಕ ಏನೆಲ್ಲ ದುಷ್ಟ ಸರ್ಪಗಳಿದ್ದಾವೆ, ಸರ್ಪ ಅಂತ ಹೇಳಿ ಸರ್ಪಯಾಗ ಮಾಡುವ ಉದ್ದೇಶವೇ ದುಷ್ಟ ಸರ್ಪವನ್ನು ಸಂಹಾರ ಮಾಡೋದಕ್ಕೋಸ್ಕರ, ಇದ್ದ ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡೋದಕ್ಕಲ್ಲ. ಆಗ ಎಷ್ಟೆಲ್ಲ ಸರ್ಪಗಳಿದ್ವು ಅಂತ ಹೇಳ್ತಾರೆ. ಅಷ್ಟು ಸರ್ಪಗಳು ಹೀಗಿದ್ರೆ ನಾವ್ಯಾರು ಬದುಕಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ಆ ಸರ್ಪಯಾಗದ ಮೂಲಕ ಎಲ್ಲ ಸರ್ಪಗಳು ಕೂಡ ದುಷ್ಟ ಸರ್ಪಗಳು, ಅವುಗಳು ಏನನ್ನು ವಿನಾಕಾರಣವಾಗಿ ಪ್ರಾಣಿಗಳಿಗೆ ತೊಂದರೆಯನ್ನ ಮಾಡ್ತಾ ಇತ್ತು. ಆದ್ರಿಂದ ಯಾವೊಂದು ದೃಷ್ಟಿಯಲ್ಲಿ ಮಾತ್ರ ಆ ಸರ್ಪಯಾಗ ನಡೆದಿರುವಂಥದ್ದು, ಸುಮ್ಮನೆ ಯಾರೋ ಮೇಲೆ ಕೋಪಕ್ಕೆ ಯಾರೋ ಹೇಳಿದ್ರು ಅಂತೇಳಿ ಸರ್ಪಯಾಗ ನಡೆಯಲಿಲ್ಲ. ಹೀಗೆ ಆ ಸರ್ಪಯಾಗವನ್ನ ಮಾಡಿ ಅದರಲ್ಲಿ ದುಷ್ಟ ಸರ್ಪವನ್ನೆಲ್ಲ ಆಹುತಿಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಉದಂಕ ಅದು ಸಮಾಜದ ಉದ್ಧಾರಕ್ಕೋಸ್ಕರ ಈ ರೀತಿಯಾದಂತಹ ಮಾತನ್ನ ಜನಮೇಜಯನಿಗೆ ಹೇಳಿದಾನೆ. ಅದು ರಾಜನ ಕರ್ತವ್ಯವೂ ಕೂಡ ಪ್ರಜೆಗಳನ್ನ ರಕ್ಷಣೆ ಮಾಡುವಂಥದ್ದು. ಈ ದೃಷ್ಟಿಯಲ್ಲಿ ಆ ಮಾತು ಅವನಿಂದ ಬರ್ತದೆ. ಹೀಗೆ ಈ ಮಾತನ್ನ ಹೇಳಿದ ತಕ್ಷಣ ಜನಮೇಜಯನಿಗೂ ಸಿಟ್ಟು ಬರ್ತದೆ. ತನ್ನ ತಂದೆಯನ್ನ ಕೊಂದಿದಾಗ್ಲೇ ಅವನಿಗೆ ಒಂದಷ್ಟು ಕೋಪ ಇತ್ತು, ಕ್ರೋಧ ಇತ್ತು. ಅದು ಇವನ ಮಾತಿನಿಂದ ಇನ್ನೂ ಕೂಡ ಪ್ರಜ್ವಲಿಸಿತು. ಅವನು ಅದಕ್ಕೋಸ್ಕರ ತಾನು ಸರ್ಪಯಾಗ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾನೆ. ಹೀಗೆ ಅವನಿಗೆ ತನ್ನ ತಂದೆಯ ಮರಣದ ವಾರ್ತೆಯನ್ನು ಅದು ಕೂಡ ಈ ರೀತಿಯಾಗಿ ಮೋಸದಿಂದ ತನ್ನ ತಂದೆಯನ್ನ ಸಂಹಾರ ಮಾಡಿದ ತಕ್ಷಕ ಅನ್ನುವಂತಹ ವಿಚಾರವನ್ನು ತಿಳಿದು ಕೂಡ ಅವನಿಗೆ ಇನ್ನೂ ಬಹಳ ದುಃಖವಾಗ್ತದೆ. ಹೀಗೆ ತದೈವ ಹಿ ಸ ರಾಜೇಂದ್ರೋ ದುಃಖ ಶೋಕ ಪ್ರದೋಭವತ್ ಯದೈವ ಪಿತರಂ ವೃತ್ತಂ ಉದಂಕ ಅಶುನೋದ್ವಿಜಾತ್. ಹೀಗೆ ಉದಂಕನಿಂದ ಈ ವಿಚಾರವನ್ನು ಕೇಳಿದಾಗ ಅವನಿಗೆ ಬಹಳ ದುಃಖವಾಗ್ತದೆ. ದುಃಖವನ್ನು ಹೊಂದುತ್ತಾನೆ. ಇಲ್ಲಿಗೆ ಮಹಾಭಾರತದ 3ನೇ ಅಧ್ಯಾಯವಾದಂತಹ ಪೌಷ್ಯ ಪರ್ವ ಅನ್ನುವಂಥದ್ದು ಮುಗಿತದೆ. ಮುಂದೆ ಪೌಲೋಮ ಪರ್ವ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ಇಲ್ಲಿ ಸೂತ ಶೌನಕರ ಸಂವಾದಗಳು ನಡೀತದೆ. ಈ ಮಹಾಭಾರತದ ಇತಿಹಾಸದ ಮುಂದೆ ಬೇರೆ ಬೇರೆ ಋಷಿಗಳ, ರಾಜರ, ಗುರು ಶಿಷ್ಯರ ಮಹಿಮೆಯನ್ನೆಲ್ಲ, ಭಗವಂತನ ಹಿರಿಮೆಗಳನ್ನ ಹೇಳುವಂತಹ ಇತಿಹಾಸಗಳೆಲ್ಲವೂ ಕೂಡ ಇಲ್ಲಿ ನಮಗೆ ಮುಂದೆ ಬರ್ತದೆ ಬೇರೆ ಬೇರೆ ಅಧ್ಯಾಯಗಳಲ್ಲಿ. ಅದಕ್ಕೆ ಪೀಠಿಕೆಯಾಗಿ ಅವರಿಬ್ಬರ ಸಂವಾದವನ್ನ ಹೇಳ್ತಾ 4ನೇ ಅಧ್ಯಾಯ ಬಹಳ ಸಣ್ಣ ಅಧ್ಯಾಯ. ಅಲ್ಲಿಗೆ ಅದನ್ನ ಈ ಸಂವಾದವನ್ನ ಮಾತ್ರ ಹೇಳುವಂತ ಶೌನಕರದ್ದು ಮತ್ತೆ ಸೂತರ ಅಂದ್ರೆ ರೋಮಾರ್ಷಣರ ಸಂವಾದವನ್ನ ಹೇಳ್ತಾರೆ. ಮುಂದೆ 5ನೇ ಅಧ್ಯಾಯದಲ್ಲಿ ಯಾಗದ ಪೀಠಿಕೆಯಾಗಿ ಏನೆಲ್ಲ ಕೆಲವು ಘಟನೆಗಳು ನಡಿಬೇಕಾಗಿರ್ತದೆ, ಆ ಘಟನೆಗಳನ್ನ ಹೇಳ್ತಾರೆ. ಅದನ್ನ ನಾವು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.